ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ರೂಮಲ್ಲಿ ಮಾಡುವಂಥ ವ್ಲಾಗ್ ಆಗಿರುತ್ತೆ ಇದು. ಏನು ಮಾಡ್ತಾಯಿದ್ದೆ ಗೊತ್ತಾ, ಇಷ್ಟೊತ್ತು ಡ್ಯಾನ್ಸ್ ಒಳಗೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಇದೆಲ್ಲ ಇದರಲ್ಲೊಂದು ಡ್ಯಾನ್ಸ್ ಮಾಡಿದೆ, ಒಂದು 10-20-30 ಮಿನಿಟ್ಸು ಡ್ಯಾನ್ಸೇ ಮಾಡ್ತಾಯಿದ್ದೀನಿ ಒಬ್ಬನೇ. ಆ್ಯಡ್ ಬರ್ತಾಯಿದೆ, ಶರ್ಟಲ್ಲಿ ಬಿಚ್ಚಿಟ್ಬಿಟ್ಟಿದ್ದೀನಿ ಫುಲ್ ಶೇಕೆ. ಸೊ ಆ ಫೀಲಿಂಗ್ ಹೆಂಗೆ ಫಸ್ಟ್ ಇರಲೇ ಇರಲಿಲ್ಲ. ಅಂದರೆ ಬಂದಾಗ ನಾನು ಬಟ್ಟೆ ಬಿಚ್ಚೋಸ್ತೀನಿ ಅಂದರೆ ಶರ್ಟೆಲ್ಲ ಬಿಚ್ತಿರಲಿಲ್ಲ. ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅದು ಹಂಗೆ ಬಂದುಬಿಡುತ್ತೆ ಅಂತಾರಲ್ಲ, ಸೊ ಅದೇ ಥರ ಆಗಿದೆ. ಒಂದಿನ ಬಿಚ್ಚಿದೆ, ಇವಾಗ ಡೈಲಿ ಇದು ಹಾಕ್ಕೊಂಡಿರೋದು ಇವಾಗಷ್ಟು. ಇಲ್ಲಾಂದರೆ ಶರ್ಟ್ ಹಾಕೊಳ್ಳೋದು ಹಂಗೆ ಆಗ್ಬಿಟ್ಟಿದೆ. ಮತ್ತು ಆ ಕಷ್ಟನೂ ಇಲ್ಲಿ ಸ್ಪೆಷಲಿ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿನೇ ಹೀಟು. ಹೌದೌದು, ಏನು ಮಾಡೋಣ ಇವಾಗ ರೂಮಲ್ಲೇ ಸುಮ್ಮನೆ ಅಂತ ಹೊರಡೆ ಹೋದರೂ ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಇಲ್ಲಿಗೆ ಯಾಕೆ ಬಂದೆ, ಸಮಥಿಂಗ್ ಫಿಶಿ ಇಲ್ಲಿ ಯಾಕೆ ಬಂದೆ ಇವತ್ತು. ಕ್ಲೋಸ್ ಇಟ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ ಇವಾಗ ಅದು ಸ್ಟಾರ್ಟಿಂಗ್ ಏನೋ ಹೇಳಿದ್ದೀನಿ, ಅದು ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ. ಸೊ ಇವಾಗ ಅಷ್ಟೇ ನಾನು ವೀಡಿಯೋದ ಬಗ್ಗೆ ಏನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಅಷ್ಟು ಬೇಗ ಟೈಟಲು ಸಿಕ್ತು. ಟೈಟಲ್ ಸ್ವಲ್ಪ ಅಂದರೆ ಮ್ಯಾನ್ಯುಪ್ಲೇಟ್ ಮಾಡೋದು ಅಂತಲ್ಲ, ಏನು ಹೇಳೋಣ ಅದಕ್ಕೆ, ಕ್ಲಿಕ್ ತಮ್ನೇರ್ ಅಂತಾರಲ್ಲ ಆ ಥರ. ಸೊ ಇದೇನು ಟೈಟಲ್ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತಿಂದ ಸೋಷಿಯಲ್ ಮೀಡಿಯಾ ಇಲ್ಲ. ಆ್ಯಕ್ಚುಲಿ ಅದು ಹಾಕಿದ್ದೀನಿ. ಸೋಷಿಯಲ್ ಮೀಡಿಯಾ ಅಂದರೆ ನಾನು ಕಂಟೆಂಟ್ ಕ್ರಿಯೇಷನ್ ಬಿಡ್ತೀನಿ ಅಂತಲ್ಲ. ಐ ವಿಲ್ ಸ್ಟಾಪ್ ವಾಚಿಂಗ್ ಅದರ್ಸ್ ವೀಡಿಯೋ. ನಾನು ತುಂಬ ಜನರು ವೀಡಿಯೋಸ್ ನೋಡ್ತೀನಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದಂಗೆ ಹಾಫ್ ಆನ್ ಅವರ್ ಅದಕ್ಕೆ ಹೋಗ್ತದೆ. ಅಂದರೆ ಮಾರ್ನಿಂಗ್ ಏನೂ ಮಾಡಲ್ಲ ನಾನು, ಜಸ್ಟ್ ಸೋಷಿಯಲ್ ಮೀಡಿಯಾಸ್ ರೀಲ್ಸ್ ನೋಡ್ತೀನಿ ಅರ್ಧ ಗಂಟೆ ಯೋಚನೆ ಮಾಡಿ. ಆ್ಯಕ್ಚುಲಿ ಕಂಪ್ಲೀಟಾಗಿ ಬಿಡೋದು ಬೇಡ ಅಂದ್ಕೊಂಡಿದ್ದೀನಿ. ಒಂದು ಸೆಟ್ ಆಫ್ ಟೈಮ್ ಒಂದಿಷ್ಟು 15-20 ಮಿನಿಟ್ಸ್ ಬೇಕಾ. ಅಂದರೆ ರೀಲ್ಸ್ ಎಲ್ಲ ಯಾಕೆ ನೋಡಬೇಕಂದ್ರೆ ಸ್ವಲ್ಪ ಅಪ್ಡೇಟರ್ ಇರಬೇಕು ನಾವು. ಅಂದರೆ ನಾವಿವಾಗ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀನಿ ಅಂದರೆ, ಏನಾಯ್ತು ಗುರು, ಆಫ್ ಆಗಿಬಿಡ್ತಾ, ಈ ಕಡೆ ಸ್ಕ್ರೀನೇ ಹೋಗ್ಬಿಡ್ತಲ್ಲ ಗುರು, ಏನೋ ಆಫ್ ಏನಾಯಿತು ಗೊತ್ತಿಲ್ಲ. ನಿಲ್ಲಿ, ಫ್ಯಾನ್ ಆಫ್ ಮಾಡಿದೆ. ಇವಾಗ ಓಕೆ, ಫೇಸ್ ಕಾಣಿಸ್ತಿದೆ. ಮೇಲೆ ಇಟ್ಕೊಂಡು ಮಾತಾಡೋಕ್ಕೆ ಅಂದರೆ ಇಲ್ಲಿ ಹೋದ್ರೆ ಕಷ್ಟನೇ. ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಬೆಳಿಗ್ಗೆ ಅರ್ಧ ಗಂಟೆ ಇನ್ಸ್ಟಾಗ್ರಾಮ್ ನೋಡ್ತೀನಿ, ಮತ್ತು ಮಧ್ಯಾಹ್ನ ಬಂದಂಗೂ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮಧ್ಯಾಹ್ನ ಊಟ ಮಾಡ್ತಾ ಸ್ವಲ್ಪ ನಡೆಯುತ್ತೆ, ಓಕೆನಾ. ಅದು ಬಿಟ್ಟರೆ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಊಟ ಆದಮೇಲೆ ಹಂಗೆ ಫೋನ್ ಇಟ್ಕೊಂಡು ಎದ್ಬಿಡ್ತೀನಿ. ಏನು ನೋಡ್ತೀನಿ, ರೀಲ್ಸು, ಯೂಟ್ಯೂಬಲ್ಲಿ ಶಾರ್ಟ್ಸು, ಲಾಂಗ್ ವೀಡಿಯೋ ಎಲ್ಲ ನೋಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ ಟೈಪ್ ನೋಡ್ತೀನಿ, ಬೇರೆ ಎಜುಕೇಷನಲ್ ಟೈಪು ಏನೋ ಒಂದು ಕಲಿಯೋದು ಅಬ್ಸಲ್ಯೂಟ್. ಇವಾಗ ಲಾಂಗ್ ವೀಡಿಯೋಸಲ್ಲಿ ಸ್ವಲ್ಪ ಕಲಿಬೋದು ಅಂದ್ಕೊಳ್ಳಿ ಕಂಟೆಂಟಲ್ಲಿ. ಈ ರೀಲ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಂದ್ಕೊಬಿಡಿ. ಆದರೆ ಜಾಸ್ತಿ ಎಲ್ಲ ಅದಕ್ಕೆ ಶಿಫ್ಟ್ ಆಗಿಬಿಟ್ಟವರೆಲ್ಲ, ಏನು ಮಾಡೋಣ, ಎಲ್ಲ ಇವಾಗ ಅದನ್ನೇ ನೋಡ್ತಾರೆ. ಸೊ ಫಸ್ಟ್ ಟೈಮ್ ರೀಲ್ಸ್ ನೋಡೋಕೆ ಒಂದು ನಗು ಬಂದಿತ್ತು, ಅದು ಇವತ್ತವರೆಗೂ ಬರಲಿಲ್ಲ ಬಿಡಿ. ಇವಾಗ ಏನು ಬಗ್ಗೆ ಮಾತಾಡ್ತಿದ್ದೆ ಅಪ್ಪ ಮರ್ತು ಅಲ್ಲೋಡ, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತೀವಿ. ಏನು ಮಾಡ್ತೀನಿ ಅಂದರೆ, ಇದು ಹೇಳಿದ ಕೆಲಸ ನಾವು ಮಾಡಲ್ಲ ಅಂತ ಗೊತ್ತು. ಸೊ ಅದಕ್ಕೆ ನಾನು ಜಸ್ಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ತುಂಬ ಕಡಿಮೆ ಮಾಡ್ತೀನಿ, ಬಟ್ ಕಂಪ್ಲೀಟಾಗಿ ನೋಡಲ್ಲ ಅಂತ ಹೇಳಲ್ಲ. ಟೈಮ್ ಸೆಟ್ ಮಾಡ್ಕೊಬಿಡ್ತೀನಿ. ಇವಾಗ ಮಾರ್ನಿಂಗ್ ಎಕ್ಸಸೈಸು ಸ್ಟಾರ್ಟ್ ಮಾಡಿದ್ದೀನಿ. ನಾನು ತುಂಬ ಕಾಲೇಜ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ 2021. ಸೊ ಆವಾಗ ಸ್ಟಾರ್ಟ್ ಮಾಡಿ ತುಂಬ ದಿನ ಕಂಟಿನ್ಯೂಸ್ ಮಾಡ್ತಿದ್ದೆ. ಅದೊಂದು ಆ್ಯಪ್ ಇತ್ತು, ಸೊ ಆ್ಯಪಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಇವಾಗ ಆ್ಯಪಲ್ಲಿ ನೋಡ್ತಿಲ್ಲ. ಸೊ ತಲೆಗೆ ಬಂದಿದ್ದು ಮಾಡ್ತಾಯಿದ್ದೀನಿ, ನೋಡೋಣ. ಅಂದರೆ ಅದು ರಿಸಲ್ಟ್ಗೆ ಅಂತೆಲ್ಲ ಫಿಟ್ಟಾಗಿರೋಣ ಅಂತಷ್ಟೇ. ಸೊ ಓಕೆನಾ. ಇವಾಗ ರೀಲ್ಸ್ ನಾನು ಕಂಟೆಂಟ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಸೊ ಕಂಟೆಂಟ್ ನೋಡಲ್ಲ ಅಂತ ಹೇಳ್ತಾಯಿದ್ದೀನಿ. ಸ್ಪೆಷಲಾಗಿ ನಾನು ರೀಲ್ಸು ತುಂಬ ಕಮ್ಮಿ ಮಾಡಬೇಕು ಗುರು. 10 ಮಿನಿಟ್ಸ್ ಮ್ಯಾಕ್ಸ್ 20 ಮಿನಿಟ್ಸ್, ಅದ್ರ ಮೇಲೆ ನೋಡಿದ್ರೆ ಫುಲ್ ವೇಸ್ಟ್ ಅಷ್ಟೇ. ಜೊತೆಗೆ ನಾನು ಇವಾಗ ಈ ವಿಡಿಯೋ ಎಡಿಟು ಇದೆಲ್ಲ ಇವಾಗಲೇ ಟೈಮ್ ಸಿಗುತ್ತೆ. ಸೊ ಈ ಟೈಮ್ ಸಿಕ್ಕಿದಾಗ ಮಾಡಿಬಿಟ್ಟು ಹೋದರೆ ನೈಟು ಬಂದು ಇವಾಗ ಒಂದು 10 ಗಂಟೆ 11 ಗಂಟೆಗಾದರೂ ಮಲ್ಕೊಬೋತಾನೆ. ಇಲ್ಲ, ನಾನು ಬಂದು ಮತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಎಡಿಟಲ್ಲಿ ಮಾಡ್ಕೊಂಡು ಕೂತ್ಕೊಬಿಡ್ತೀನಿ. ಅದು ಕೂಡ ಬಂದಂಗೆ ಮಾಡಲ್ಲ, ಸ್ವಲ್ಪ ತಲ್ಲು ಮತ್ತು ರೀಲ್ಸ್ ನೋಡಿ. ಸೊ ನಡೆಯುತ್ತೆ, ಏನು ಮಾಡೋದು ನಡೆಯುತ್ತೆ. ಅಂದರೆ ಬಂದಂಗೆ ಊಟ ಎಲ್ಲ ಮಾಡಿ, ಸೊ ಇದರಲ್ಲಿ ಎಡಿಟ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿ ಹೋಗಿದ್ರೆ, ಸೊ ಬಂದಂಗೆ ಏನೋ ಸ್ವಲ್ಪ ನಿಜ ನೋಡಿಬಿಟ್ಟು 11 ಗಂಟೆ ಮಲ್ಕೊಬೋತಾನೆ. ಅದು ಮಾಡ್ತಾಯಿಲ್ಲ, ಪ್ಲ್ಯಾನಿಂಗ್ ಇಲ್ಲ ಅಂದರೆ ಏನು ನಡೆಯಲ್ಲ. ಇವಾಗ ಪ್ಲ್ಯಾನಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದಕ್ಕಿಂತ ಪ್ಲ್ಯಾನಿಂಗ್ ಏನು ಮಾಡ್ತಾನೆ ಇತ್ತು. ಇಲ್ಲಿ ನಿಮಗೆ ಏನಾದ್ರು ಐಡಿಯಾ ಇದ್ದರೆ ಹೇಳಿ, ಒಬ್ಬನೇ ಹೆಂಗೆ ಬೇರೆಯವ್ರನ್ನ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ.
ಎಂಥ ದೊಡ್ಡ ವಿಚಾರ ಅಂದರೆ ದೊಡ್ಡದು ಇವಾಗ ಸೋಷಲ್ ಮೀಡ್ಯಾದಲ್ಲಿ ಬರ್ಬೇಕಂತ ದೊಡ್ಡ ಐಫೋನ್ 17 ಪ್ರೋನು ಕೊಟ್ಬಿಟ್ರು. ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತಾ? ಇಲ್ಲ. ದೂರದಿಂದ ಹೆಂಗೆ ಕಾಣಿಸುತ್ತೆ. ಸೊ ನೋಡೋಣ. ದೂರದಿಂದ ವಾಯ್ಸ್ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗತ್ತೆ. ನಾನು ಹಿಂಗೆ ಇಟ್ಕೊಂಡು ಮಾತಾಡ್ತೀನಿ, ಏನು ಕಾಣಿಸುತ್ತೆ ಹಿಂಗೆ ನೋಡಿ. ಇವಾಗ ವಾಯ್ಸು ಅದೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗೆ ದೂರ ಇಟ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇವಾಗ ಮತ್ತೆ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಏನಂದರೆ ಅದೇ ಬೆಳಿಗ್ಗೆ ಬಂದು ಮತ್ತೆ ಮಧ್ಯಾಹ್ನ ಬಂದರು ಟೈಮ್ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. 3:30ವರೆಗೂ 4 ಗಂಟೆ ಒಂದೊಂದು ಸಲ ಅಷ್ಟೊತ್ತು ಬಂದು 1 ಗಂಟೆಯಿಂದ ಊಟ ಎಲ್ಲ ಸೇರಿಸ್ಕೊಬಿಟ್ಟು 4 ಗಂಟೆವರೆಗೂ ರೀಲ್ಸ್ ನೋಡ್ಕೊಂಡೆ ಕೂತ್ಕೊಬಿಡ್ತೀನಿ. ಅದನ್ನೆಲ್ಲ ಬಿಡಬೇಕು ಅಂತಷ್ಟೇ. ಅಂದರೆ ಅದನ್ನು ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಅದು ಒಂದಿದೆ. ಎಷ್ಟೋ ಚಾನಲ್ಸ್ ಇದೆ, ಮಲ್ಟಿಪಲ್ ಚಾನಲ್ಸು. ಸುಮ್ಮನೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇಟ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ. ಅದು ಇವತ್ತಿಂದ ಸ್ಟಾರ್ಟ್ ಆದರೆ ನಡೆಯುತ್ತೆ. ನಾಳೆ ಮಾಡ್ತೀನಿ. ಅಂದರೆ ಯು ಆರ್ ದ ಒನ್ ಹೂ ಗೋನ್ ಫೇಲ್ ಇನ್ ಯುವರ್ ಲೈಫ್ ಇಫ್ ಯು ಥಿಂಕ್ ದ್ಯಾಟ್ ಐ ಕ್ಯಾನ್ ಡೂ ಇಟ್ ಟುಮಾರೋ. ಯು ಕಾಂಟ್ ಡೂ ಇಟ್ ಎಟ್ ಎನಿ ಮೋರ್ ಎಟ್ ಎನಿ ಕಾಸ್ಟ್ ಎಟ್ ಎನಿ ಟೈಮ್. ಚಾನಲ್ ಹೆಸರು ನಿತಿನ್ ಕೂರ್ಗ್ ವ್ಲಾಗ್ಸ್. ಐ ಡೋಂಟ್ ನೋ ಇಟ್ಸ್ ರಿಯಲಿ ಸೂಟ್ಸ್ ಮೈ ಕಂಟೆಂಟ್. ಅಂದರೆ which contents I am doing currently, which those contents are not suitable, and suitable in the sense it doesn't meet that vlog category, I think so. I am alone and shooting myself for 8 minutes to 10 minutes, which doesn't contains anything extra, just speaking to you, which you doesn't like, which you don't even watch till now. I know that. ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡೋಣ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಯಾಕೆ ಗೊತ್ತಾ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ? ಸ್ವಲ್ಪ ಏನೋ ಒಂದು ಕಂಟೆಂಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಮಿಡ್ಲಲ್ಲಿ ಇರಲಿ, ಸೊ ದಟ್ ಐ ಕ್ಯಾನ್ ಇಂಪ್ರೂವ್ ಮೈ ಇಂಗ್ಲೀಷ್ ಆ್ಯಸ್ ವೆಲ್ ಆ್ಯಸ್ ಅಲಾಂಗ್ ವಿತ್ ಡೂಯಿಂಗ್ ಸಚ್ ಕಂಟೆಂಟ್ಲೆಸ್ ಕಂಟೆಂಟ್. ಲಿಟ್ರಲಿ ದಿಸ್ ವರ್ಡ್ ಈಸ್ ಎಕ್ಸಿಸ್ಟಿಂಗ್ ಆರ್ ನಾಟ್. ವಾಟ್ ಐ ಆಮ್ ಗೋನ್ ಟು ಡೂ that I can't see, because if I am planning, that will not work, and I am not working on that plan also. So just I am speaking with you and telling about my plan, explaining, and later I just think that I am not doing, just creating. Means what it called I don't know. ಇಂಗ್ಲೀಷ್ ಇವತ್ತಿಗೆ ಸಾಕ ಅಂತ. ಇಂಗ್ಲೀಷಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಬೇಕು. ಏನು ಜೋರಾಗಿ ಮಾತಾಡೋಣ? ದಟ್ಸ್ ಆಲ್. ಐ ಆಮ್ ಗೋನ್ ಎಂಡ್ ದಿಸ್ ವ್ಲಾಗ್ ನಾವು. ಅದು ನಾರ್ಮಲ್ ಯಾಕೆ ಮಾತಾಡ್ತಿಲ್ಲ, ನಾನು ಸ್ವಲ್ಪ ಟೋನ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ಏನಿಲ್ಲ, ಅದೇ ನಾನು ಸೋಷಲ್ ಮೀಡಿಯಾನ ಸ್ವಲ್ಪ ಅಲ್ಲ ತುಂಬಾ ಕಮ್ಮಿ ಮಾಡಿಬಿಡ್ತೀನಿ. ಅದು ಬೆಳಿಗ್ಗೆ ಒಂದು 10 ನಿಮಿಷ, ಅಂದರೆ ಈ ಸೆಟಪ್ ಟೈಮಲ್ಲಿ ಬೆಳಿಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ನೈಟ್ 10 ನಿಮಿಷ ಇಟ್ಸ್ ಪರ್ಫೆಕ್ಟ್, ಐ ಥಿಂಕ್ ಸೊ. ಯಾಕಂದರೆ 30 ಮಿನಿಟ್ಸು ಬೇರೆ ಬೇರೆ ಟೈಮಲ್ಲಿ ಸೊ ಒಂದು ಅಪ್ಡೇಟ್ಸ್ ಇರುತ್ತೆ, ಅದಕ್ಕಾಗಿ. ಓಕೆನಾ? ನೋಡೋಣ, ಅದನ್ನ ನಾನು ಮಾಡ್ತೀನ, ನನಗೂ ಗೊತ್ತಿಲ್ಲ ಗುರು. ಯಾವತ್ತು ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ವ್ಲಾಗ್ ದೊಡ್ಡದಾಗ್ತಾಯಿದೆ, ಬಟ್ ನಾಳೆ ಅಪ್ಡೇಟ್ ನೋಡಿ ಏನಂತ ನಾನು ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ಕೊಂಡು ಕೊಟ್ಟರೆ ಸೊ ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಐ ಕ್ಯಾನ್ ಡೂ, ಐ ಥಿಂಕ್ ಸೊ. ಓಕೆನಾ? ಸೊ ಈ ಬ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ನಿಮಗೆ ತುಂಬ ಆಪ್ಷನ್ಸ್ ಇದೆ, ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು, ಸಬ್ಸ್ಕ್ರಿಪ್ಷನ್, ಗಪ್ಷಿ, ಅದೆಲ್ಲ ನಂಗೆ ಗೊತ್ತಿಲ್ಲ, ಅದೇನು ಬೇಕು ಮಾಡಿ. ಓಕೆನಾ? ಈ ಬ್ಲಾಗಲ್ಲಿ ಏನು ಮಾಡ್ತೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಟಾಟಾ.